ನೋಡಿ ನಿನ್ನೆ 2024ನೇ ಸಾಲಿನ ಪದ್ಮ ಪುರಸ್ಕಾರ ಪ್ರಶಸ್ತಿ ಘೋಷಣೆ ಆಯಿತು. ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಇದ್ರು. ಸುಮಾರು 14 ಜನರಿಗೆ ಪದ್ಮಶ್ರೀ ಸಿಕ್ಕಿರೋದು. ಅದರಲ್ಲಿ ಒಬ್ಬರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ. ನನಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ನನ್ನ ಪುಣ್ಯ ಅಂದಿದ್ದಾರೆ. ಚಿಕ್ಕ ಕಲಾವಿದೆಯನ್ನ ಆಯ್ಕೆ ಮಾಡಿದ್ದು ಕೂಡ ಪುಣ್ಯ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅನುಪಮ ಹೊಸಕೆರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿನ್ನೆ ಸಂಜೆ ಕಾಲ್ ಮಾಡಿ ತಿಳಿಸಿದಾಗ ಬಹಳ ಖುಷಿ ಆಯಿತು. ಅಯೋಧ್ಯೆ ಶ್ರೀರಾಮನ ಕೃಪೆಯಿಂದ ಅವಾರ್ಡ್ ಲಭಿಸಿದೆ ಅಂತ ಹೇಳಿ ಕಲಾವಿದೆ ಅನುಪಮ ಹೊಸಕೆರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಪದ್ಮಶ್ರೀ ಅವಾರ್ಡ್ ಘೋಷಣೆ ಮಾಡಿದೆ. ಅದರಲ್ಲಿ ಕರ್ನಾಟಕದ 9 ಕಲಾವಿದರಿಗೆ ಪದ್ಮಶ್ರೀ ಅವಾರ್ಡ್ ದೊರೆತಿದೆ. ನಮ್ಮ ಜೊತೆ ಈಗ ಧಾತು ಪೆಪರೇಟಿ ಥಿಯೇಟರ್ನ ಸಂಸ್ಥಾಪಕಿ ನಿರ್ದೇಶಕಿ ಅನುಪಮ ಹೊಸಕೆರೆ ಇದ್ದಾರೆ. ಅವರೇ ಮಾತಾಡ್ಸೋಣ. ಮೇಡಮ್, ಕಂಗ್ರ್ಯಾಚುಲೇಷನ್, ನಿಮಗೂ ಅವಾರ್ಡ್ ದೊರೆತಿದೆ ಪದ್ಮಶ್ರೀ. ಏನು ಹೇಳ್ತೀರಿ ಮೇಡಮ್ ಅಂತ? ಬಹಳ ಸಂತೋಷ ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಅವಾರ್ಡ್. ನಾನು ಬಾಗಿದ್ದೀನಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜನರಿಗೆ, ಈ ಕಲೆಗೆ, ನನ್ನ ಗುರುಗಳಿಗೆ, ನನ್ನ ಸಂಸಾರಕ್ಕೆ. ಎಲ್ಲರೂ ಇದರಲ್ಲಿ ಭಾಗಿಗಳು, ನನ್ನ ಸಹಪಾಠಿಗಳಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಇದು ಶೇರ್ಡ್ ಅವಾರ್ಡ್. ಇದು ನಾನು ಆ ಎಂಡಲ್ಲಿ ಎಲ್ಲೋ ಇದ್ದೀನಿ, ಆ ಮುಖ ಕಾಣುತ್ತೆ, ಅದಕ್ಕೆ ಅದಕ್ಕೆ ಕೊಟ್ಟಿದ್ದಾರೆ. ಆದರೆ ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಅವಾರ್ಡು. ಯಾಕಂದರೆ ಬೊಂಬೆ ಆಟ ಕಲೆ ಬಹಳ ಪ್ರಾಚೀನವಾಗಿರೋದು. ಇದರಲ್ಲಿ ನಾನು ದೇಶಗಳಲ್ಲಿ ನಾನಾ ಕಡೆ ಹೋಗಿದ್ದೀನಿ, ಎಲ್ಲ ಕಡೆ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀನಿ, ಮಾತಾಡಿದ್ದೀನಿ ಸ್ಕಾಲರ್ಸ್ ಜೊತೆ. ನಮ್ಮ ರಾಜ್ಯದಲ್ಲಿ ಇರೋ ಅಷ್ಟು ವೆರೈಟೀಸು, ನಮ್ಮ ರಾಜ್ಯದಲ್ಲಿ ಇರೋ ಅಷ್ಟು ವಿನ್ಯಾಸ, ನಮ್ಮ ರಾಜ್ಯದಲ್ಲಿ ಇರೋ ಅಷ್ಟು ಅಲಂಕಾರ ಅಂದರೆ ಜ್ಯುವೆಲ್ರಿ ಡಿಸೈನು ಇದು ಎಲ್ಲೂ ಇಲ್ಲ. ಹೀಗಾಗಿ ಅದರ ಮೂಮೆಂಟ್ ಎಷ್ಟು ಸಿಗುತ್ತೆ ನಮ್ಮ ಬೊಂಬೆಗಳಲ್ಲಿ ಅಂದರೆ ನಾವು ಏನು ಬೇಕಾದ್ರೂ ಮಾಡಿಬಿಡ್ಬೋದು. ಈ ನಾಲೆಡ್ಜ್ ಸಿಸ್ಟಮ್ ಇದೆ. ನನಗೆ ಇದು ಒಂದು ಸುಕೃತ, ಇದನ್ನು ಕಲಿಯೋದು ಒಂದು ಸುಕೃತ. ನನಗಿದೆ ಅಂತ ಗೊತ್ತಿರಲಿಲ್ಲ. ಒಂಥರ ನನಗೆ ಡಿಸ್ಕವರಿ ಪ್ರಾಸೆಸ್ ಇದು. ಅಯ್ಯೋ ಇನ್ನೂ ಮಾಡ್ಬೋದಲ್ಲ ಅಂತ. ಆಮೇಲೆ ನಮ್ಮ ಸಂಪ್ರದಾಯ ಹಾಗೂ ಒಂದು ಫೋಕ್ ಆರ್ಟ್ ಅಂತೀವಲ್ಲ, ಜನಪದ ಕಲೆ, ಇದು 3 ನಮ್ಮ ಕರ್ನಾಟಕದ ಬೊಂಬೆ ಆಟದಲ್ಲಿ ಮಾತ್ರ ನಿಮಗೆ 3 ಫ್ಲೇವರು ಸಿಗುತ್ತೆ. ಬದುಕಿದೆ, ಚೆನ್ನಾಗಿದೆ, ಇನ್ನಿಷ್ಟು ಎತ್ತರಕ್ಕೆ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮೇಡಮ್, ಇದು ಪದ್ಮಶ್ರೀ ಅವಾರ್ಡು ನಿಮಗೆ ಬಂದಿದೆ, ಯಾವಾಗ ಹೀಗೆ ನಿಮ್ಗೆ ಗೊತ್ತಾಯ್ತು ಮೇಡಮ್ ಈ ಒಂದು ವಿಚಾರ ಅಂತ? ಇದು ನಿನ್ನೆ ಒಂದು 4:15 ಹಂಗೆ ಒಂದು ಫೋನ್ ಕಾಲ್ ಬಂತು. ನೀವು ಆ್ಯಕ್ಸೆಪ್ಟ್ ಮಾಡ್ಕೋತೀರಾ ಅಂದರು. ನಾನು ಹಾಂ ಅಂದೆ. ಅದಕ್ಕೆ ಪದ್ಮಶ್ರೀ ಕೊಡ್ತಾಯಿದ್ವಿ, ಆ್ಯಕ್ಸೆಪ್ಟ್ ಮಾಡ್ಕೋತೀರಾ ಅಂದರು. ನಾನು ಎಸ್ ಶ್ಯೂರ್ ಅಂದೆ. ನನಗೆ ನಿಜವಾಗ್ಲೂ ಸೀರಿಯಸ್ ಅಂತ ಅಂದ್ಕೊಳ್ಳಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್, ಅಫಿಷಿಯಲ್ ನ್ಯೂಸ್ ಬರೋ ತನಕ ಸುಮ್ಮನಿರಿ ಅಂದರು. ಸುಮ್ಮನಿದ್ದೆ ಒಂದು 4 ಅವರ್ಸು. ಆಮೇಲೆ ನಡೀರಿ ಮಲ್ಕೊಳ್ಳೋಣ, ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಮನೇಲಿ ಎಲ್ಲರಿಗೂ. ಆಮೇಲೆ ನನ್ನ ಚಿಕ್ಕ ಮಗಳು ವೆಬ್ಸೈಟಲ್ಲಿ ನೋಡಿ ಒಂದು 10:55 ಅಲ್ಲಿ ಬಂತು, ಅಪ್ಲೋಡ್ ಆಯಿತು. ಸರ್ ಅಮ್ಮ ನಿಮ್ಮ ಹೆಸರಿದೆ ಅಲ್ಲಿ ಅಂತ. ನನ್ನ ತಲೆ ಬಾಗಿದೆ. ನನಗೆ ತುಂಬ ಒಂದು ಗ್ರ್ಯಾಟಿಟ್ಯೂಡ್. ಇನ್ನಿಷ್ಟು ಕೆಲಸ ಮಾಡಬೇಕು. ನಮ್ಮ ಇಷ್ಟು ಸುಂದರವಾದ ಕಲೆ ನಮ್ಮ ಹುಚ್ಚಿರೋದು ಬಿಕಾಸ್ ಅದರ ಸೌಂದರ್ಯ, ಅದರಲ್ಲಿರೋ ಒಂದು ವಿದ್ಯೆ, ಇದು ನಮ್ಮ ಜನಕ್ಕೆ ಬೇಕಾಗಿದೆ. ಇದು ನಮ್ಮದು, ನಾವು ಅದನ್ನು ಕಾಪಾಡಬೇಕು. ಇನ್ನೊಂದು ಸ್ವಲ್ಪ ಕಾಪಾಡಮ್ಮ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನೊಂದಿಷ್ಟು ಜನಕ್ಕೆ ಕೊಡಬೇಕು. ಯಾರ್ಯಾರು ಬರ್ತಾರೋ ಬರಲಿ, ನಾವು ತಯಾರಿ ನಿಮಗೆಲ್ಲ ಹೇಳ್ಕೊಡೋಕ್ಕೆ ಬೊಂಬೆ ಆಟವನ್ನು. ನಮಸ್ಕಾರ. ಇದಿಷ್ಟು ಅನುಪಮ ಹೊಸಕೆರೆ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.